ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ಎಂ ಗುರುಪ್ರಸಾದ್ ಅಂತ. ನಾನು ಪರಿಸರ ಸಂಶೋಧಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈಗ ಭಾಷಣ ಹೇಳಿದೀಗ ಎಲ್ಲರೂ ಮಾತಾಡಿದ್ರಿ, ಎಲ್ಲರೂ ಒಂದಿಷ್ಟು ವಿಷಯ ಹೇಳಿದ್ರಿ. ಬಟ್ ನನಗಿರೋದು ಎರಡು ಮುಖ್ಯ ಕ್ವಶನ್ನು ಏನಂದರೆ, ನನ್ನ ಸಂಶೋಧನೆ ಮಾಡಿದ್ದು ಶರಾವತಿ ಮತ್ತು ಅಘನಾಶಿನಿಯ ಮೇಲೆ. ಸಂಶೋಧನೆ ಜೊತೆಗೆ ನನ್ನನ್ನು ಊರಲ್ಲಿ ಏನಂತ ಕರೀತಾರೆ ಅಂದರೆ ಮಳೆಯ ಪ್ರೆಡಿಕ್ಷನ್, ಜ್ಯೋತಿಷ್ಯ ಹೇಳೋನು ಅಂತ ಹೇಳ್ತಾರೆ. ಯಾಕಂದರೆ ಮಳೆ ಎಷ್ಟು ಬರುತ್ತೆ, ಯಾವ ಪ್ರದೇಶದಲ್ಲಿ ಎಷ್ಟು ಮಳೆ ಆಗುತ್ತೆ ಅದನ್ನು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಅದು ಪ್ರೆಡಿಕ್ಷನ್ ಕೂಡ ಕೊಡ್ತಾ ಇರ್ತೀನಿ. ಸೊ ಜಿಲ್ಲಾಧಿಕಾರಿಗಳೇ, ಒಂದು ಗಮನಕ್ಕೆ ನಿಮ್ಮದು, ಈ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ತನಕ ಈ ವರ್ಷದ ಮಳೆಗಾಲದಲ್ಲಿ 5720 ಮಿಲಿಮೀಟ್ರ್ ಮಳೆ ಆಗಿದೆ. ನಮ್ಮ ಹೊನ್ನಾವರ ಪಟ್ಟಣದಲ್ಲಿ ಆಗೋದು 4000ದಿಂದ 4100 ಮಿಲಿಮೀಟ್ರ್. ಅದು ಮಳೆ ಜಾಸ್ತಿ ಇದ್ದಾಗ 5700 ಮಿಲಿಮೀಟ್ರ್ ಮಳೆಯನ್ನು ಹಿಡ್ಕೊಳ್ಳೋಕ್ಕೆ ಯಾವ ಮಣ್ಣಿಗೆ ಸವಕಳಿಯನ್ನು ತಡೆಯೋಕ್ಕೆ ಯಾವ ಮರಗಳು ಬೇಕು ಮೇಡಮ್? ಎಷ್ಟು ವರ್ಷದಿಂದ ಇರುವಂಥ ಮರಗಳು. ಎರಡನೇದಾಗಿ ಇವರೆಲ್ಲ EIA ರಿಪೋರ್ಟ್ ಮಾಡಿದ್ದಾರೆ KPC ಅವರು. ಬಟ್ KPC ಅವರಿಗೆ ಒಂದೇ ಒಂದು ಕ್ವಶನ್ನು, ನಿಮಗೆ ಬೇಸಿಕ್ ಆಗಿ ಡ್ಯಾಮ್ ಕರ್ವ್ ರೂಲ್ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಇದು ನಾನು ಸಾರಿ ಟು ಸೇ ದಟ್, ನಾನೇನು ನಿಮ್ಗಿಂತ ಬುದ್ಧಿವಂತ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೆ ಡ್ಯಾಮ್ ಕರ್ವ್ ರೂಲ್ ಅನ್ನೋದೇ ಗೊತ್ತಿಲ್ಲ. ನೀರನ್ನು ಸ್ಟೋರೇಜ್ ಲೆವೆಲ್ ಎಷ್ಟಿದೆಯೋ ಅದ್ರ ಒಂದು ಲೆವೆಲ್ಗೆ ರೀಚ್ ಆದಾಗ ಅದನ್ನು ಹಂತ ಹಂತವಾಗಿ ರಿಲೀಸ್ ಮಾಡಬೇಕು. ಅದನ್ನು ಮಾಡದೆ ನಿಮಗೆ ನಿಮ್ಮ ದುರಾಸೆನ ಏನೋ ಗೊತ್ತಿಲ್ಲ, ಅದು ಮುಂದೆ ಫುಲ್ ಆಗೋ ತನಕ ಕಟ್ಟಿಡ್ಕೊಂಡು ನಮ್ಗೆ ಮಳೆ ಆಗಿದ್ದೇ ಗೊತ್ತಿಲ್ಲ ಅಂತಾರಂತೆ. ಎಷ್ಟು ಬುದ್ಧಿವಂತರು ಇವರು. ಯಾಕಂದರೆ ಹುಲಿಕಲ್ ಪ್ರದೇಶದಲ್ಲಿ 8500 ಮಿಲಿಮೀಟ್ರ್ ಮಳೆ ಆಗುತ್ತೆ, ನಗರ ಬಸ್ತಿಕೇರಿಯಲ್ಲಿ 5600 ಆಗುತ್ತೆ, ಹಡಿನಬಾಳದಲ್ಲಿ 5400 ಆಗುತ್ತೆ, ಹೊನ್ನಾವರಕ್ಕೆ ಹೋದರೆ ಕಡಿಮೆ ಆಗುತ್ತೆ. ಆದರೆ ಈ ಬುದ್ಧಿವಂತರಿಗೆ ಎಷ್ಟು ಮಳೆ ಆಗುತ್ತೆ ಅನ್ನೋದು, ಮಳೆ ಆಗೋದು ಬರೋದೇ ಗೊತ್ತಿಲ್ಲ ಅಂತೆ ಅವರಿಗೆ. ಎಂಥ ಪರಿಸ್ಥಿತಿ! ನಮ್ಮ ಸಿಚುವೇಶನ್ ಹೇಗಿದೆ ಅಂದರೆ, ಅವ್ರಿಗೆ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಷ್ಟು ಮಳೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಥರ ಪ್ರಾಜೆಕ್ಟ್ ಮಾಡೋಕ್ಕೆ ಹೊರಟಿದ್ದಾರೆ ಮೇಡಮ್. ಸೊ ಡ್ಯಾಮ್ ಕರ್ವ್ ರೂಲ್ ಬಗ್ಗೆ ಇವರಿಗೆ ಬೇಕಿದ್ರೆ ನಾವೇ ಕೂತ್ಕೊಂಡು ಪಾಠ ಹೇಳ್ತೀವಿ. ನಾವೇನು ಇಂಜಿನಿಯರ್ಸ್ ಅಲ್ಲ, ಬಟ್ ಇವ್ರಿಗೆ ಪಾಠ ಕಲಿಸ್ತೀವಿ. ದಯವಿಟ್ಟು ಅವ್ರಿಗೆ ಅದನ್ನು ಅರ್ಥ ಮಾಡಿಸಿ ಫಸ್ಟು. ಇಲ್ಲಿ ಅದನ್ನು ಏನಾದರೂ ಅರ್ಥ ಮಾಡಿಕೊಂಡ್ರೆ ನಮ್ಮ ಹೊನ್ನಾವರದವರೆಗೆ ಯಾವ ನೆರೆಯೂ ಬರೋದಿಲ್ಲ. ಇವರು ಅವತ್ತು ಮಾಡಿದ್ದದೇ, ಒಂದೇ ದಿವಸಕ್ಕೆ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ತೆಗೆದು ಬಿಟ್ಟಿದ್ದಾರೆ. ಯಾಕೆ? ಹೋಗೋದು ಇವರಪ್ಪನ ಮನೆ ಅಲ್ಲ, ಜನರಿದಲ್ಲ, ಅದು ಇವ್ರ ಪ್ರಾಬ್ಲಮ್ಮು. ಸೊ ಹಾಗಾಗಿ ಇನ್ನೊಂದು ಕ್ವಶನ್ನು ಮೇಡಮ್, ಈ EIA ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಭಾಷಣ ಮಾಡೋಕ್ಕೆ ಬಂದಿಲ್ಲ. ಬಟ್ ಒಂದೇ ಕ್ವಶನ್ನು, IISc ಆಗಲಿ ಅಥವಾ ಇನ್ನೂ ಯಾವುದೋ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದೆ, ಅದರಿಂದಾಗಿ ಯಾಕೆ ಪಿಯರ್ ರಿವ್ಯೂಸ್ ಮಾಡಿಸಿಲ್ಲ ಇವರು? ಬಾಕಿದಕ್ಕೆಲ್ಲ ಪಿಯರ್ ರಿವ್ಯೂಸ್ ಮತ್ತೊಂದು ಹೇಳ್ತಾರೆ, ಅದನ್ನೇ ಯಾಕೆ ಮಾಡಿಸಿಲ್ಲ? ಅಥವಾ ಯಾವುದೋ ಲೋಕಲ್ ಎಕಾಲಜಿಸ್ಟ್ ಇದ್ದಾರೆ, ಅವ್ರ ಹತ್ರ ಯಾಕೆ ರಿಪೋರ್ಟ್ ಮಾಡಿಸಲ್ಲ? ಅದು ಯಾವುದೋ ಉತ್ತರ ಭಾರತದಿಂದ ಒಂದಿಷ್ಟು ಜನ ಎಕಾಲಜಿಸ್ಟ್ ತಂದುಬಿಟ್ಟು ಇಲ್ಲಿ ಸ್ಟಡಿ ಮಾಡಿಸಿದ್ರೆ ಅವ್ರಿಗೆ ತಲೆ ಬಿಡೋನೇ ಗೊತ್ತಿಲ್ಲ. ಮತ್ತು ಇನ್ನೊಂದು ಕ್ವಶನ್ ಮೇಡಮ್, ಈಗ ಉತ್ತರ ಕನ್ನಡಕ್ಕೆ ಮತ್ತು ಚಿಕ್ಕಮಗಳೂರಿಗೆ ತುಂಬ ಡಿಫ್ರೆನ್ಸ್ ಇದೆ. ಉತ್ತರ ಕನ್ನಡದಲ್ಲಿ ಬೆಳೆಯೋ ಮರ ಚಿಕ್ಕಮಗಳೂರು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಒಪ್ತೀರಾ? ಸಾಧ್ಯ ಇದೆಯಾ? ಹೇಗಾಗತ್ತೆ? ಇವ್ರು ಇಲ್ಲಿ ಕಾಡು ಕಡ್ದ್ಬಿಟ್ಟು ಅಲ್ಲಿ ಬೆಟ್ಟ ಮಾಡ್ತೀವಿ ಅಂದರೆ ಯಾವ ಲಾಜಿಕ್ ಇದೆ ಮೇಡಮ್? ಇದು 2 ಕ್ವಶನ್ಸ್ ಬಗ್ಗೆ, 3 ಕ್ವಶನ್ಸ್ ಬಗ್ಗೆ ನಾನು ಕೇಳೋದು, ದಯವಿಟ್ಟು ಇನ್ನೇನಾದರೂ ಮೇಘ ಸ್ಫೋಟ ಆದರೆ ನಗರ ಬಸ್ತಿಕೇರಿ ಪಂಚಾಯತ್ನಲ್ಲಿ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಯಾಕಂದರೆ ಅವತ್ತೊಂದಿನ ಸಾಲ್ಕೋಡ್ ಪಂಚಾಯಿತಿಯಲ್ಲಿ ಮಳೆ ಆಗಿತ್ತು. ಅದೇ ಥರ ಒಂದೇ ರಾತ್ರಿ 150 ಮಿಲಿಮೀಟ್ರ್ ಮಳೆ ಆಗಿದೆ. ನನ್ನ ಹತ್ರ ರೆಕಾರ್ಡ್ ಕೂಡ ಇದೆ. ಅದೇ ರೀತಿ ನಗರ ಬಸ್ತಿಕೇರಿಲ್ಲ ಆದರೆ ಪಾಪ ಈ ಗೇರ್ಸಪ್ಪದವ್ರು ಎಲ್ಲೋ ಹೋಗಬೇಕು? ಗೇರ್ಸಪ್ಪ ಬೇಡ, ಹೊನ್ನಾವರ ತನಕ ಪರಿಸ್ಥಿತಿ ಏನು? ಇವರು ಡ್ಯಾಮ್ ಬಿಟ್ಕೊಂಡು ಕೂತ್ಕೋತಾರೆ, ಅದ್ರ ಜೊತೆಗೆ 150 ಮಿಲಿಮೀಟ್ರ್ ಮಳೆ ಬರುತ್ತೆ, ಆಗಿನ ಪರಿಸ್ಥಿತಿ ಏನು? ದಯಮಾಡಿ ಇದೆಲ್ಲ ಸೈಂಟಿಫಿಕ್ ಕ್ವಶನ್ಸ್ನ ನೀವು ಇಟ್ಕೊಂಡು ಈ ಡಿಸಿಷನ್ನ ಮಾಡುವಾಗ ದಯವಿಟ್ಟು ಜನರ ಪರಿಸ್ಥಿತಿ ನೋಡಿಕೊಂಡು, ಪರಿಸರದ ಪರಿಸ್ಥಿತಿ ನೋಡಿಕೊಂಡು ಡಿಸಿಷನ್ ಮಾಡಿ ಮೇಡಮ್. ಥ್ಯಾಂಕ್ ಯು.